ಮಣ್ಣಿನ ಅರಮನೆಗೆ ಸ್ವಾಗತ. ಹಳೆ ಕಾಲದ ಪೇಂಟಿಂಗ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ಗೋಡೆಗಳಿಗೆಲ್ಲ ಹುತ್ತ ಬೆಳೆದ್ಬಿಟ್ಟಿದೆ. ಈ ಮನೆಯಲ್ಲಿರೋ ಕಂಬಗಳನ್ನು ಒಂದೇ ಒಂದು ಮೊಳೆಯನ್ನು ಉಪಯೋಗಿಸದೆ ಲಾಕ್ ಮಾಡಲಾಗಿದೆ. ಈ ಗೋಡೆಗಳನ್ನು ಅಡಿಪಾಯ ಹಾಕದೆ ಕಟ್ಟಲಾಗಿದೆ. ಅಮೆ ಮಣ್ಣು, ಸುಣ್ಣ ಹಾಗೂ ಸಗಣಿಯನ್ನು ಬಳಸಿ ಕಟ್ಟಲಾಗಿದೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸುಮಾರಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಕ್ರಿಸ್ತಶಕ 1511ರಲ್ಲಿ ತೋಳರರು ಕಟ್ಟಿದ ಮಣ್ಣಿನ ಅರಮನೆಗೆ ನಾನಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ತಡ ಹೋಗೋಣ ಬನ್ನಿ. ಈ ಮಣ್ಣಿನ ಅರಮನೆ ಇರೋದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೊಕ್ಕರ್ಣೆ ಎನ್ನುವಂಥ ಗ್ರಾಮದ ಸೂರಾಲು ಎನ್ನುವಂಥ ಒಂದು ಊರಿನಲ್ಲಿ. ಸೂರಾಲು ಅರಮನೆಗೆ ಸ್ವಾಗತ. ಬನ್ನಿ, ಅರಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಹೋಗೋಣ. ಎದುರುಗಡೆ ಬಂದರೆ ಒಂದು ದ್ವಾರ ಇದೆ. ಇದ್ರ ಮೂಲಕ ಒಳಗಡೆ ಹೋಗಬೇಕು. ಬನ್ನಿ, ಅರಮನೆಯ ಹೆಬ್ಬಾಗಿಲನ್ನು ತೆಗೆದು ಒಳಗಡೆ ಹೋಗೋಣ. ಬಾಗಿಲು ತೆಗೆದು ಒಳಗಡೆ ಬಂದರೆ ಇಲ್ಲೊಂದು ಗ್ರೌಂಡ್ ಥರ ಇದೆ. ನೀವೇನು ನೋಡ್ತಾ ಇದ್ದೀರಾ ಎದುರುಗಡೆ ಗೋಡೆಗಳನ್ನು? ಈ ಗೋಡೆಗಳನ್ನು ಅಡಿಪಾಯ ಹಾಕದೆ ಕಟ್ಟಲಾಗಿದೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಕೂಡ ಒಂದು ದ್ವಾರವನ್ನು ನೋಡ್ಬೋದು. ಈ ಅರಮನೆಯನ್ನು ಅಮೆ ಮಣ್ಣು, ಸುಣ್ಣ ಹಾಗೂ ಸಗಣಿಯನ್ನು ಬಳಸಿ ಕಟ್ಟಲಾಗಿದೆ. ಇಲ್ಲಿ ಇರುವಂಥ ಕಂಬಗಳನ್ನು ಯಾವುದೇ ರೀತಿಯ ಮೊಳೆಯನ್ನು ಉಪಯೋಗಿಸಿ ಜಾಯಿಂಟ್ ಮಾಡಿಲ್ಲ. ಬದಲಿಗೆ ಮರದ ಕೀಲುಗಳನ್ನು ಬಳಸಿ ಇದನ್ನು ಬಂಧಿಸಲಾಗಿದೆ. ಇಲ್ಲಿರೋ ಗೋಡೆಗಳ ಮೇಲೆ ಆ ಕಾಲದಲ್ಲಿ ಮಾಡಿರುವಂಥ ಪೇಂಟಿಂಗ್ಸ್ಗಳನ್ನು ನೋಡ್ಬೋದು. ಮೇಲ್ಗಡೆ ಬಂದರೆ ನಾನೇನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಇದ್ರ ಕೆಳಗಡೆ ಇರೋ ನೆಲವನ್ನು ಕೂಡ ಮರದಿಂದಲೇ ಮಾಡಿದ್ದಾರೆ. ಈ ಮನೆಯಲ್ಲಿರೋ ಕಂಬಗಳನ್ನು ಒಂದೇ ಒಂದು ಮೊಳೆಯನ್ನು ಉಪಯೋಗಿಸದೆ ಲಾಕ್ ಮಾಡಲಾಗಿದೆ. ಇಲ್ಲೂ ಕೂಡ ಒಂದು ರೂಮ್ ಇದೆ. ಗೋಡೆಗಳೆಲ್ಲ ನೋಡ್ಬೋದು. ಇದರಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಮಣ್ಣಿಂದನೇ ಮಾಡಿರೋದು ಅಂತ. ಇದಿಷ್ಟು ಒಳಭಾಗವಾದರೆ ಹೊರಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಅರಮನೆಯ ಹಿಂಭಾಗಕ್ಕೆ ಬಂದರೆ ಇಲ್ಲೊಂದು ಬಾವಿ ಇದೆ. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಸೂರಾಲು ಮಣ್ಣಿನ ಅರಮನೆ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.